ಭೂಮಿ ಪೋಡಿ ಮಾಡಿಕೊಡುವ ಯೋಜನೆಗೆ ಅಧಿಕಾರಿಗಳು ತಿಲಾಂಜಲಿ ಇಟ್ಟಿದ್ದಾರೆ. ಅದರಲ್ಲಿ ಹೊಸನಗರ ತಹಶೀಲ್ದಾರ್ ರಶ್ಮಿ ಹಾಲೇಶ್ ಅವರು ಉದ್ದೇಶಪೂರ್ವಕವಾಗಿ ಒಬ್ಬ ರೈತನನ್ನ ಟಾರ್ಗೆಟ್ ಮಾಡಿಕೊಂಡು ಗಿಡ ಕೊಟ್ಟಿಗೆ ಮನೆಯನ್ನ ಉರುಳಿಸಿ ಬಂದಿದ್ದು ಅವರನ್ನ ಡಿಸ್ಮಿಸ್ ಮಾಡಬೇಕೆಂದು ಮಲೆನಾಡ ರೈತ ಹೋರಾಟ ಸಮಿತಿಯ ಸಂಚಾಲಕ ತೀನಾ ಶ್ರೀನಿವಾಸ್ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಸನಗರ ತಾಲೂಕಿನ ಹೊಸವಿ ಗ್ರಾಮದಲ್ಲಿ ಶ್ರೀಧರ್ ಎಂಬ ರೈತ 4 ಎಕರೆ 18 ಗುಂಟೆಗೆ 1998ರಲ್ಲಿ 53ನೇ ಅರ್ಜಿ ಹಾಕಿ ಹಕ್ಕುಪತ್ರಕ್ಕೆ ಮನವಿ ಸಲ್ಲಿಸಿದರು. ಸಣ್ಣ ಹಿಡುವಳಿದಾರರು ಜಮೀನು ನಿಮ್ಮದು ಎಂಬುದಕ್ಕೆ ದಾಖಲಾತಿ ನೀಡಿಲ್ಲ ಎಂದು ವಜಾಗೊಳಿಸಲಾಗಿದೆ. ಎಸಿನು ವಜಾ ಮಾಡಿದ್ದಾರೆ. ಡಿಸಿ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿದೆ. ಫಾರಂ ನಂಬರ್ 57ರಲ್ಲಿ ಅವರು ಮತ್ತೆ ಅರ್ಜಿ ಹಾಕಿದ್ದಾರೆ. ವಿಚಾರಣೆ ಬಾಕಿ ಇದೆ ಎಂದರು. 1600 ಅಡಿಕೆ ಗಿಡಗಳನ್ನು ನಾಶಪಡಿಸಿದ್ದಾರೆ. ಡಿಸಿ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿರುವುದನ್ನು ತಹಶೀಲ್ದಾರ್ ಅವರಿಂದ ಹಾನಿಗೊಳಪಡಿಸಿದ್ದು ಕಾನೂನು ಬಾಹಿರವಾಗಿದೆ. ಆದರೆ ಜಿಲ್ಲಾಡಳಿತ ಸತ್ತು ಹೋಗಿದೆ. ಡಿಸಿ ವಿಚಾರಿಸಿದರೆ ಹಳೆ ಗಿಡಗಳನ್ನು ನೆಟ್ಟಿದ್ದಾರೆ, ಅದಕ್ಕೆ ನಾಶಪಡಿಸಲಾಗಿದೆ ಎಂದು ಕಾರಣ ನೀಡಲಾಗಿದೆ. ಈಗ ಎಸಿ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಎಸಿಡಿಸಿ ಸಚಿವರು ಸಂಸದರು ಹೋಗಿದ್ದಾರೆ. ಸ್ಥಳೀಯ ಶಾಸಕರು ಹೊಸನಗರ ತಹಶೀಲ್ದಾರ್ ಅವರನ್ನ ಭ್ರಷ್ಟ ತಹಶೀಲ್ದಾರ್ ಎಂದು ಬೈದಿದ್ದಾರೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತೀನಾ ಶ್ರೀನಿವಾಸ್ ಮಾಹಿತಿ ನೀಡಿದರು. ತಹಸೀಲ್ದಾರೇ ಹೋಗಿ ರೈತರ ಜಮೀನನ್ನು ಕಾನೂನು ಬಾಹಿರವಾಗಿ ಮಾಡಿದ್ದಾರೆ ಅಂದಾಗ ಇವ್ರು ಯಾವ ಗಲಾಟೆನೂ ಮಾಡಲಿಲ್ಲ. ಹೋಗಿ ಎಂಪಿನ ಕಂಡ್ರು, ಎಸಿನ ಕಂಡ್ರು, ಡಿಸಿನ ಕಂಡ್ರು, ಎಲ್ಲ ಮಾಡಿದ್ರು. 3 ದಿನ ಅಮರಣ ಅಂತ ಉಪವಾಸ ಕುತ್ಕೊಂಡು 4 ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೂ ಸೇರಿದ್ರು. ಕ್ಷೇತ್ರದ ಶಾಸಕರದು ಹೇಳಿಕೆ ಭಾಳ ಇಂಪಾರ್ಟೆಂಟು. ಇಂಥ ದರಿದ್ರ ತಹಸೀಲ್ದಾರ್ ಇದುವರೆಗೆ ನಮ್ಗೆ ಬಂದಿಲ್ಲ, ಭಾಳ ಅಕ್ರಮ ಮಾಡಿದ್ದಾರೆ, ಇವ್ರಿಗೆ ಸುಮ್ಮನೆ ಬಿಡಲ್ಲ, ನಾನು ಧರಣಿಲಿ ಕೂರ್ತೀನಿ ಇದು ಕ್ರಮ ತಗೊಳ್ಳದೇ ಇದ್ದರೆ ಅಂತ ಜ್ಞಾನೇಂದ್ರ ಅವರು ಮಾಧ್ಯಮಗಳಿಗೆ ಹೇಳಿದ್ದಾರೆ. ಕ್ಷೇತ್ರ ಶಾಸಕರೇ ಹೇಳಿದ್ದಾರೆ. ಡಿಸಿ ಎನ್ಕ್ವೈರಿಗೆ ಹಾಕಿದ್ದಾರೆ, ಎಸಿ ಎನ್ಕ್ವೈರಿ ಮಾಡ್ತಿದ್ದಾರೆ. ಆದರೆ ಇದು ಜನರಿಗೆ, ರೈತರಿಗಾಗಲಿ ಯಾರೇ ಜನಸಾಮಾನ್ಯರಿಗೆ ನ್ಯಾಯ ತಡವಾಗಿ ಸಿಕ್ಕರೆ ಅದು ಅನ್ಯಾಯ ಅಂತಲೇ ಆಗುತ್ತೆ. ಹಾಗಾಗಿ ಕೂಡಲೇ ಇವತ್ತು ತಹಸೀಲ್ದಾರನ್ನ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಬೇಡಿಕೆ ಇಟ್ಟು ಮಾಡಿದ್ದೀವಿ. ಜೊತೆಗೆ ರೈತನಿಗಾದ ನಷ್ಟವನ್ನು ಸರ್ಕಾರನೇ ಭರಿಸ್ಬೇಕು, ತಹಸೀಲ್ದಾರೇ ಭರಿಸ್ಬೇಕು. ಈ ತಹಸೀಲ್ದಾರ್ ಒಬ್ಬೊಬ್ಬ ತಹಸೀಲ್ದಾರು ಈ ಸರ್ಕಾರದಲ್ಲಿ ಒಬ್ಬೊಬ್ಬ ಮಂತ್ರಿ ಇಟ್ಕೊಂಡಿರ್ತಾರೆ, ಅಥವಾ ಒಬ್ಬೊಬ್ಬ MLA ಹಿಂದ್ಗಡೆ ಇರ್ತಾನೆ, ದುಡ್ಡು ತಗೊಂಡೇ ಹಾಕ್ಸೋದಲ್ಲ ಎಲ್ಲ ಕಡೆನೂ. ಒಬ್ಬ ತಹಸೀಲ್ದಾರ್ ಬರಬೇಕು ಅಂದರೆ ಇಷ್ಟು ಕೊಡಬೇಕು, ಒಬ್ಬ ಇವನು ಯಾರೋ ರೇಂಜರು ಬರಬೇಕು ಅಂದರೆ ಇಷ್ಟು ಕೊಡಬೇಕು, DFO ಬಂದರೆ ಇಷ್ಟು ಕೊಡಬೇಕು. ಈ ಮೊದಲೆಲ್ಲ ಪೊಲೀಸ್ನವ್ರ ಹತ್ರ ತಗೊಳ್ತಿರ್ಲಿಲ್ಲ, ಈ ಪೊಲೀಸ್ನವ್ರದ್ದು ವ್ಯವಹಾರ ಇದೆ ಅಂತ ಇವತ್ತಾಗಿದೆ. ಹಾಗಾಗಿ ಇದು ಕೆಲವು ಜನಪ್ರತಿನಿಧಿಗಳು ಯಾರೋ ಇವರು ಹಿಂದಿದ್ದಾರೇನೋ ಅಂತ ನಮ್ಗೆ ಅನುಮಾನ ಬರ್ತಾ ಇದೆ. ಯಾರೇ ಅನುಮಾನ ಇದ್ದರೂ ಜನ ದೊಡ್ಡವರು. ನಾವು ಅದಕ್ಕೋಸ್ಕರ ಇದು ಒಂದು ವಾರದೊಳಗೆ ಜಿಲ್ಲಾಧಿಕಾರಿಯವರು ತನಿಖೆ ಮಾಡೋದಕ್ಕೆ ಹಾಕಿದ್ದಾರೆ. ಒಂದು ವಾರದೊಳಗೆ ಮುಗಿಸಿ ಸರ್ಕಾರಕ್ಕೆ ವರದಿಯನ್ನು ಕಳಿಸ್ಬೇಕು. ವರದಿನ ಕಳಿಸಿ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ, ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ದಕ್ಕೆ ಅವ್ರು ಅಮಾನತ್ ಮಾಡಬೇಕು. ಆಮೇಲೆ ಅವ್ರಿಗೆ ಆಗಿರೋ ನಷ್ಟನ ಕೊಡಬೇಕು. ಇದಾಗದೇ ಇದ್ದರೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ನಾವು ಧರಣಿಯನ್ನು ಮಾಡಬೇಕಾಗತ್ತೆ. ಜಿಲ್ಲಾಧಿಕಾರಿ ಅವರು ಹೇಳ್ತಾರೆ, ಪದೇ ಪದೇ ಬಂದು ನಮಗೆ ಮುಷ್ಕರ ಮಾಡ್ತೀರಿ, ಚಳವಳಿ ಮಾಡ್ತೀರಿ ಅಂತ ನಮ್ಗೆ ಹೇಳ್ತಾರೆ. ನಾನು ಅದಕ್ಕೆ ಒಂದಿನ ಹೇಳಿದೆ, ಜನ ಕೊಟ್ಟಿರೋ ಅರ್ಜಿ, ನಾವು ಕೊಟ್ಟಿರೋ ಅರ್ಜಿನ ಕಾನೂನು ಪ್ರಕಾರ ನೀವು ಕೂಡಲೇ ಇತ್ಯರ್ಥ ಮಾಡಿದ್ರೆ ನಾವು ಚಳವಳಿ ಮಾಡೋ ಸಂಭವನೆ ಇರಲ್ಲ. ಜನರಿಗೆ ನ್ಯಾಯ ಸಿಗದಾದಾಗ ಅನಿವಾರ್ಯವಾಗಿ ನಾವು ಚಳವಳಿ ಮಾಡಬೇಕಾಗತ್ತೆ, ಘೇರಾವ್ ಮಾಡಬೇಕಾಗತ್ತೆ. ಸಂದರ್ಭ ಬಂದರೆ DC ಆಫೀಸಿಗೆ ಬೀಗನೂ ಹಾಕಬೇಕಾಗತ್ತೆ. 2 ಸರಿ ಹಾಕಕ್ಕೆ ಮಾಡಿದ್ವಿ. ಪೊಲೀಸ್ನವರು ಬ್ಯಾರಿಕೇಡ್ ಇಟ್ಟರು, ತೆಗೆದು ಒಗಾಸಿದ್ರು, ಜನನೇ ನುಗ್ಗಕ್ಕೆ ಹೊರಟ್ರು. ಇದು ಯಾಕಾಗತ್ತೆ ಅಂತ ಹೇಳಿದ್ರೆ, ಜಡ್ಡುಗಟ್ಟಿದ ಆಡಳಿತ, ಜಿಲ್ಲಾಧಿಕಾರಿ ಆಡಳಿತ ಅಥವಾ ಜಿಲ್ಲಾಡಳಿತ ಜಡ್ಡುಗಟ್ಟು ಹೋಗ್ಬಿಟ್ಟಿದೆ. ಅದು ಕಲ್ಲು ಬಂಡೆಗೆಲ್ಲ ಆದಂಗೆ ಆಗ್ಬಿಟ್ಟಿದೆ. ಹಂಗಾಗಿ ಇವತ್ತು ಈ ಥರ ಅನ್ಯಾಯಗಳಾಗ್ತಾಯಿದೆ. ಕೂಡಲೇ ಮಾಡಬೇಕು ಅಂತ ಆಗ್ರಹಿಸಿ ಈಗ ಜಿಲ್ಲಾ ಮಂತ್ರಿಗೂ ಸಹ ಹೇಳಿದ್ದೀವಿ. ಇವತ್ತು ನಾನು ಒಂದು ಕೊಟ್ಟಿದ್ದೀನಿ ಲೆಟ್ರು, ಮತ್ತು ಹಿಂದೆ ಒಂದು ವಾರದಿಂದ ಅವ್ರು ಇಲ್ಲದೆ ಇದ್ದಾಗ ಒಂದು ಲೆಟ್ರ್ ಕೊಟ್ಟಿದ್ದೀವಿ. ಕಂದಾಯ ಸಚಿವರಿಗೂ ಸಹ ಇದ್ರ ಬಗ್ಗೆ ಒತ್ತಾಯ ಮಾಡಿದ್ವಿ. ಕೂಡಲೇ ತನಿಖೆ ಮುಗಿಸಿ ಅವ್ರನ್ನ ಅಮಾನತ್ನಲ್ಲಿ ಇಡಬೇಕು ಅಂತ ಆಗ್ರಹ. ಇಲ್ಲದಿದ್ದರೆ ಇಡೀ ಜಿಲ್ಲಾದ್ಯಂತ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಇವ್ರದ್ದು ಒಂದು ಪ್ರಕರಣದಲ್ಲಿ ಮಾಡಿದ್ದಾರೆ. ಇವ್ರ ಥರ ಅರ್ಜಿ ವಜಾ ಆಗಿರೋದು ಇಡೀ ಜಿಲ್ಲೆಯಲ್ಲಿ ಒಂದು 10-20 ಸಾವಿರ ಇದೆ ಈಗ ವಜಾ ಆಗಿರೋ. ಆದರೆ ಎಲ್ಲೂ ಸಹ ಯಾವ ತಹಸೀಲ್ದಾರು ಮಾಡಿಲ್ಲ, ಇವ್ರು ಮಾಡಿದ್ದಾರೆ. ಇನ್ನು ಅರಣ್ಯ ಇಲಾಖೆದಂತೂ ದೊಡ್ಡ ಸಮಸ್ಯೆನೇ ಇದೆ.
ಇವ್ರು ಕೊಟ್ಟಿರೋ ಹಕ್ಪತ್ರನ ತಹಸೀಲ್ದಾರ್ ಸೈನ್ ಹಾಕಿ 30, 40, 50 ವರ್ಷದಿಂದ ಕೊಟ್ಟವ್ರನ್ನೇ ಕಾಪಾಡೋಕ್ಕಾಗ್ದಿರ ಈ ಸತ್ತೋಗಿರೋ ಕಂದಾಯ ಇಲಾಖೆ ಇದು ಜೀವಂತ ಮಾಡೋ ಕೆಲಸನ ನಾವು ಜನನೇ ಮಾಡಬೇಕು. ಇದಕ್ಕೆ ಹೋರಾಟಕ್ಕೆ ನಮ್ಮ ಮಲೆನಾಡು ರೈತ ಹೋರಾಟ ಸಮಿತಿನೂ ಸಹ ಬೆಂಬಲ ಕೊಡ್ತದೆ. ಇದನ್ನು ಜಿಲ್ಲೆಯ ಒಂದು ವಿಷಯವನ್ನಾಗಿಯೂ ನಾವು ಹೋರಾಟದ ವಿಷಯಕ್ಕೆ ತಗೊಳ್ತೀವಿ ಅಂತ ಹೇಳ್ತೇನೆ. ಸುಮಾರು ಈಗ 8ರಿಂದ 9 ವರ್ಷ ಆಗಿತ್ತು ನಾನು ಅಡಿಕೆ ಬೆಳೆ ಬೆಳೆದಿದ್ದೆ. ಭಾಳ ಚೆನ್ನಾಗಿ ನಾನು ನೀರಿನ ವ್ಯವಸ್ಥೆ ಎಲ್ಲ ಮಾಡಿ ಕಷ್ಟಪಟ್ಟು ಏನೋ ದುಡ್ಕೊಂಡು ಬಂದಿದ್ದೆ. ಈ ಭ್ರಷ್ಟ ಅಂತ ಅಧಿಕಾರಿ ಅಂತ ಹೇಳ್ಬೇಕಾಗುತ್ತೆ ಇವರಿಗೆ. ನನ್ನ ಏಕಾಏಕಿ ಬಂದು ನನಗೆ ಯಾವುದೇ ಒಂದು ನೋಟಿಸ್ ಕೊಡ್ದಿತ್ತು ಬಂದು ಗಿಡನ JCPಲಿ ಮುರಿತಾರೆ ಅಂದರೆ ಪೊಲೀಸ್ ಪ್ರೊಟೆಕ್ಷನ್ ತಗೊಬಂದು